ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅದರಲ್ಲೂ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದ ಮೇಲೆ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಂತೇಳಿ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ವು. ಅದಕ್ಕೆ ಪೂರಕ ಎನ್ನುವಂತೆ ಮತ್ತೊಂದಿಷ್ಟು ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಾ ಇದೆ. ಕಳೆದ 2 ತಿಂಗಳಿನಿಂದ ಪಿಂಚಣಿದಾರರಿಗೆ ಹಣವೇ ಬರ್ತಾ ಇಲ್ಲಂತೆ ಸರ್ಕಾರದ ಕಡೆಯಿಂದ. ನಿತ್ಯ ಬ್ಯಾಂಕುಗಳಿಗೆ ಅಲೆದು ಹೈರಾಣಾಗ್ಬಿಟ್ಟಿದ್ದಾರೆ ಜನ. ಗ್ಯಾರಂಟಿ ಯೋಜನೆಗಾಗಿ ಪಿಂಚಣಿಗೆ ಕತ್ತರಿ ಹಾಕಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪಿಂಚಣಿ ಹಣವನ್ನು ಕೊಡುವಂತೆ ಫಲಾನುಭವಿಗಳು ಆಗ್ರಹಿಸ್ತಾ ಇದ್ದಾರೆ. ಕಾರವಾರ, ರಾಯಚೂರು, ಯಾದಗಿರಿ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಫಲಾನುಭವಿಗಳು ಈ ಪಿಂಚಣಿಯ ಅಮೌಂಟ್ಗಾಗಿ ಒದ್ದಾಡಬೇಕಾದಂತಹ, ಪ್ರತಿನಿತ್ಯವೂ ಕೂಡ ಬ್ಯಾಂಕಿಗೆ ಅಲೆದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 8 ತಿಂಗಳಾಯ್ತು, ಅದನ್ನ ಬರವಲ್ದು. ನನ್ನ ಮನೆನ ಬಿದ್ದೋಗ್ಯದ, ನನಗೆ ರಾಸನ್ನ ಬಂದಾಗ್ಯದ್ರಿ. ನನಗೆ ಯಾರು ಹಾಕೋರಿಲ್ಲ. ಒಂದು ಮಗಳು ಆಳ ಆಕೆ ಇಟ್ಟು ತಂದು ಕೊಡ್ತಾಳೆ, ತಿಂತೀನಿ, ಕುಂದಿರ್ತೀನಿ. ಯಾಕಡೆ ಹೋಗ್ಲಕ್ಕೆ ಕೈಲಾಗೋದಿಲ್ಲ ರೀ. ನನಗೆ ಕಣ್ಣನ ಕಾಣಕ್ಕಿಲ್ಲ ರೀ. ನನಗೆ ಈಗ 8 ತಿಂಗಳಾಯ್ತು ರೀ, ನನಗೆ ರೊಕ್ಕನೇ ಬಂದಿಲ್ಲ. ಯಾಕೇನು ಏನು ಕೊಟ್ಟಿಲ್ಲ ರೀ. 10 ಪೈಸೆ ನನಗೆ ಕೊಟ್ಟಿಲ್ಲ. ನಾನು ಓಣ್ಯಾಗ ಮಂದಿನ ಕೇಳ್ಬೋದು. ಆವಾಗ ಮಾಡಿದ್ದೀನಿ ರೀ. ಈಗ ಏನು ಆಗ್ಯದ, ನನ್ನ ಕೈಲಿ ಆಗೋದಿಲ್ಲ ಈಗ ಮಾಡೋದು. ನನಗೆ ಆಗೋದಿಲ್ಲ. ಏನು ಮಾಡಬೇಕು, ಇದೇ ಪ್ರಯತ್ನ ದಿನ ಅವ್ರನ್ನ ಇವ್ರನ್ನ ಕರ್ಕೊಂಡು ಬರ್ತೀನಿ. ನಮ್ಗೆ ರೇಷನ್ ಕಾರ್ಡದು ರೊಕ್ಕ ಬಿದ್ದಿಲ್ಲ, 800 ರೂಪಾಯಿ ಬಿದ್ದಿಲ್ಲ. 8 ತಿಂಗಳಾಯ್ತು ಬಿದ್ದಿಲ್ಲ. ಅದೇ ಕಷ್ಟ ಆಗ್ಯದ ನೋಡ್ರಿ. ಒಟ್ಟಿ ತಿಂತೀವ್ರಿ, ನಮ್ಗೆ ಯಾರಿಲ್ಲ. ಅದರಲ್ಲಿಂದೇ ಊಟ ಮಾಡೋದು. ಅದೇ ಬಂದಾದ್ಮೇಲೆ ನಾವು ಏನು ತಿನ್ಬೇಕು? ಅದು ಎದಕ್ಕೆ ಆಧಾರ ಆತಿತ್ತು, ರಾಸನ್ಕ ಆತಿತ್ತು. ಯಾವುದು ಇಲ್ಲಾರ್ದಂಗೆ ಆಗ್ಯದ. ಅದಕ್ಕೆ ಇಲ್ಲೇ ತಿರ್ಗ್ಲಕ್ಕೈತಿ. 3 ದಿನ ಆಯ್ತು ಬಿದ್ದಾವ. 8 ತಿಂಗಳಾಯ್ತು ಬಿದ್ದಾವ ಅಂತ ಇವ್ರು ಹೇಳ್ತಾರೆ. ಅಲ್ಲಿ ಊರಾಗ ಚೆಕ್ ಪೋಸ್ಟ್ ಬಿದ್ದಾವ ಅಂತಾರೆ. ಚೆಕ್ ಪೋಸ್ಟ್ ಬಿದ್ದಾವ ಅಂದ್ರೆ ಅಲ್ಲಿ 2 ತಿಂಗಳಿಂದ ನಮ್ಮ ರೊಕ್ಕ ಬಂದಿಲ್ಲ. ಏನು ಪಿಂಚಣಿ ಬಂದಿಲ್ಲ. ಈಗ ನಮ್ಗೆ BP ಶುಗರ್ ಅದ. ನಮ್ಮ ದುಡ್ಕೊಂಡು ತಿಂಬದು ಆಗವಲ್ದು. ಏನಮ್ಮ ತಿಂಗಳ ಹಾಕ್ಬೇಕು ನೀವು. ನಾವು ದುಡ್ಕೊಂಡು ತಿಂಬದು ಸತ್ತ ಆಗವಲ್ದು. ಏನಮ್ಮ ಹೆಂಗನ ಮಾಡಿ ತಿಂಗಳ ಬರೋಕೆ ಪ್ಲೇ ಮಾಡಿರಿ. ಮೊದಲೆಲ್ಲ ಕರೆಕ್ಟ್ ಬಂದು 2 ತಿಂಗಳಿಂದ ಬಂದಿಲ್ಲ. ಕೇಳ್ತೀವಿ ಮತ್ತೆ ಚೆಕ್ ಮಾಡಿಸ್ಬೇಕು, ಹಂಗೆ ಹಿಂಗೆ ಅಂತ ಅಲ್ಲಿ ನಾವು. ನಂದು 2 ತಿಂಗಳಿಂದ ಬಂದಿಲ್ಲ. 1200 ಬರ್ತಿತ್ತು. ಈಗ 2 ತಿಂಗಳಿಂದ ಪಿಂಚಣಿ ಬಂದಿಲ್ಲ ಸರ್. ಯಾಕೆ ಬಂದಿಲ್ಲ ಏನು ಕೇಳ್ತೀವಿ. ಬರ್ತದೆ ಅಂತಾರೆ. 20 ತಾರೀಕು ಬರ್ತದೆ, 10 ತಾರೀಕು ಬರುವಲ್ದು. ನನಗೆ 1200 ಬರ್ತಿತ್ತು. ನನ್ನ ಮಗನಿಗೆ 2400 ಬರ್ತಿತ್ತು. ಅವು ಬಂದೇ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ಬರ್ತದೆ ಅಂತಾರೆ. ಹೋಗ ಅಂತಾರೆ, ಡಬಲ್ ಅದ ಅಂತಾರೆ, ಏನೇನ ಅಂತವು ಮಾಡೋದಿಲ್ಲಪ್ಪ. ಎಲ್ಲ ಕೆಲಸ ಹಿಂಗಾಗಿಬಿಟ್ಟದ. ಗೌರ್ಮೆಂಟ್ ಲಾಫರ್ವೇ ಅದ. ಗೌರ್ಮೆಂಟ್ ಆಫೀಸರ್ ಲಾಫರ್ವೇ ಅದ. ಕೆಲಸ ಮಾಡೋಲ್ಲ, ಬರುವಲ್ದು. ನಂದು ಬರೀ ತಹಸೀಲ್ ಆಫೀಸ್ಗೆ ಹೋಗ್ತೀವಿ, ನಾಳೆ ಬರ್ತದ, 8 ದಿವ್ಸ ಮೇಲೆ ಬರ್ತದ, 1 ತಿಂಗಳ ಮೇಲೆ ಬರ್ತದ. ಬಜೆಟ್ ಇಲ್ಲ, ಬಜೆಟ್ ಬಂದ ಮೇಲೆ ಬರ್ತದ. ಮುಂದಿನ ತಿಂಗಳು ಬರ್ರಿ ಅಂತಾರೆ. ಮತ್ತು ತಹಸೀಲ್ ಆಫೀಸ್ಗೆ ಹೋದರೆ ಇನ್ನು 15 ದಿವ್ಸ ಮೇಲೆ ಬರ್ತದ. ನಾನು ಬರ್ಕೊಡ್ತೀನಿ, ಬ್ಯಾಂಕಿಗೆ ಹೋಗ್ರಿ ಅಂತಾರೆ. ಬರೆದು ಕೊಡ್ಬೇಕು. ಆ ಚೀಟಿ ತೊಗೊಂಡು ಬ್ಯಾಂಕಿಗೆ ಹೋದರೆ ಬ್ಯಾಂಕ್ನವ್ರು ಇಲ್ಲ, ನಂಬಲ್ಲಿ ಬಂದಿಲ್ಲ, ಇನ್ನು ತಹಸೀಲ್ ಆಫೀಸ್ಗೆ ಹೋಗ್ರಿ ಅಂತಾರೆ. ಬರೀ 3 ತಿಂಗಳಿಂದ ಹಿಂಗೆ ತಿರುಗಾಡಕತ್ತ. ಬಜೆಟ್ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಬಂದ ಮೇಲೆ ಕಳಿಸ್ತೀವಿ ಹೋಗ್ರಿ. ದುಡ್ಡು ಎಲ್ಲ ಹೋಗಂಗಿಲ್ಲ. ಇದ್ರ ಫೋನ್ ಮೇಲೆ ಮೆಸೇಜ್ ಬರ್ತದೆ ಅಂತಾರೆ. ಮೆಸೇಜ್ನೂ ಇಲ್ಲ, ರೊಕ್ಕನೂ ಇಲ್ಲ, ದುಡ್ಡು. ಬರೀ ಈಗ ಇದೇ ಆಗ್ಯದ ನೋಡಿ ಸರ್. 3 ತಿಂಗಳು